ನಿರ್ದೇಶಕ ನಂದಕಿಶೋರ್ ವಿರುದ್ಧ ಯುವ ನಟ ಶಬರೀಶ್ ಶೆಟ್ಟಿ ಅವರು ಒಂದು 3 ದಿನದಿಂದ ಆರೋಪ ಮಾಡಿದರು. ಲಕ್ಷ ಹಣವನ್ನು ಪಡ್ಕೊಂಡು ಸಿನಿಮಾದಲ್ಲಿ ಚಾನ್ಸ್ ಕೊಡ್ತೀನಿ ಅಂತಲೂ ಹೇಳಿದರು. ಮುಂಬರೋ ದಿನಗಳಲ್ಲಿ ಚಾನ್ಸ್ ಕೂಡ ಇಲ್ಲ, ಹಣ ಕೂಡ ರಿಟರ್ನ್ ಸಿಕ್ಕಿಲ್ಲ. ಇದರಿಂದ ಬೇಸತ್ತ ಶಬರೀಶ್ ಶೆಟ್ಟಿ ಅವರು ಇಂದು ಚೇಂಬರಲ್ಲಿ ನಂದಕಿಶೋರ್ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬಟ್ ಕಂಪ್ಲೇಂಟಲ್ಲಿ ಏನೆಲ್ಲ ದಾಖಲಿಸಿದ್ದಾರೆ ಅನ್ನುವಂಥ ವಿಚಾರ ತಿಳ್ಕೊಳ್ಳೋಣ ಬನ್ನಿ. ಸರ್, ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಚೇಂಬರಲ್ಲಿ, ಆ ದೂರಲ್ಲಿ ಏನೆಲ್ಲ ದಾಖಲಿಸಿದ್ದೀರಾ? ಅವರು ಏನಂದ್ರು ಆ ದೂರಿಗೆ? ಸರ್, ನನಗೇನು ತೊಂದರೆ ಆಗಿದೆ ಆ ತೊಂದರೆ ಎಲ್ಲ ವ್ಯಕ್ತಪಡಿಸಿದ್ವಿ. ನಂದಕಿಶೋರ್ 9 ವರ್ಷದಿಂದ ನನ್ನ ಹತ್ರ ಚಾಟ್ ಮಾಡಿರೋದು, 9 ವರ್ಷ ನನ್ನ ಹತ್ರ ಚಾಟ್ ಮಾಡಿರೋದು, ಜೊತೆಗೆ ನನಗೆ ಯಾವ ಥರ ಧಮಕಿ ಹಾಕಿರೋದು, ಆಮೇಲೆ ನೀನು ಏನು ಮಾಡ್ತೀವಿ ಮಾಡ್ಕೋ ಅನ್ನೋ ಮೆಸೇಜಸ್ ಇದೆ. ಸೊ ನಾನು ಕೊಟ್ಟಿರೋ ಪ್ರೂಫ್ಸ್ ಎಲ್ಲ ಇದೆಯಲ್ಲ, ಅವ್ರು ಕೊಟ್ಟಿರೋ ಡಾಕ್ಯುಮೆಂಟ್ಸ್ ಇದೆ ನನ್ನ ಹತ್ರ, ಅದೆಲ್ಲ ಚೇಂಬರ್ ಕೊಟ್ಟಿದ್ದೀನಿ. ಸೊ ಚೇಂಬರ್ ಅವರು ಪರಿಶೀಲನೆ ಮಾಡಿ ಅವ್ರನ್ನ ಕರೆಸಿ ಮಾತಾಡಿ ಎಲ್ಲ ಒಂದು ಕಡೆ ಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದೆಲ್ಲ ಘಟನೆ ಯಾವಾಗ ಸರ್ ನಡೆದಿದ್ದು ಅಂತ? ಸರ್, 16ರಲ್ಲಿ ಪರಿಚಯ ಆಗಿರೋದು, ಅವತ್ತಿಂದ ಇವತ್ತು ನಡ್ಕೊಂಡೇ ಬರ್ತಾ ಇದೆ. ನಾನು ಇಲ್ಲಿವರೆಗೂ ವೆಯ್ಟ್ ಮಾಡ್ಕೊಂಡು ಬಂದಿದ್ದು, ಎಲ್ಲ ಒಂದು ಕಡೆ ಕೊಡ್ತಾರೆ, ಕ್ಲಿಯರ್ ಮಾಡ್ತಾರೆ ಅನ್ನೋ ನಂಬಿಕೆ ಇತ್ತು. ಬಟ್ ಅವರು ಕೊಡೋ ಮನುಷ್ಯ ಅಲ್ಲ ಅಂತ ಗೊತ್ತಾಯಿತು. ಹಾಗಾಗಿ ಫೈನಲಿ ತಾಳ್ಮೆ ಪರೀಕ್ಷೆ ಮಾಡಿದ್ರು. ನಾನು ಇನ್ನೊಂದು ನಮ್ಮ ಕುಟುಂಬ, ಸಿನಿಮಾ ಇಂಡಸ್ಟ್ರಿ ಕುಟುಂಬದಲ್ಲಿ ನಾವೇ ಸಾಲ್ವ್ ಮಾಡ್ಕೋಬೇಕು ಅಂತಲೇ ತುಂಬ ವೆಯ್ಟ್ ಮಾಡಿದೆ. ಅವ್ರು ಯಾವುದಕ್ಕೂ ಬಗ್ಲಿಲ್ಲ. ಸೊ ಹಾಗಾಗಿ ನಾನು ಮೀಡಿಯಾ ಮುಖಾಂತರ, ಮೀಡಿಯಾ ಬೆಂಬಲದಿಂದ ಇವತ್ತು ನಾನು ಹೊರಗಡೆ ಬಂದು ನಾವು ಅವ್ರ ವಿರುದ್ಧ ಅಲಿಗೇಷನ್ ಮಾಡ್ತಾಯಿದ್ದೀನಿ. ಬಟ್ ಸತ್ಯ ಯಾವತ್ತೂ ಸತ್ಯನೇ, ಸುಳ್ಳು ಯಾವತ್ತೂ ಸುಳ್ಳು. ಸತ್ಯ ನಾನು ಕೊಟ್ಟಿರೋ ಸತ್ಯ, ಹಂಗಾಗಿ ನಾನು ಹೋರಾಟ ಮಾಡ್ತೀನಿ. ತೊಗೊಂಡಿರೋದವರು ಸುಳ್ಳು ಹೇಳ್ತಾ ಇದ್ದಾರೆ, ನಾನು ತೊಗೊಂಡಿಲ್ಲ ಅಂತ. ಬಟ್ ಅವ್ರು ಬರ್ತಾ ಇಲ್ಲ. 6 ದಿನ 4-5 ದಿನದಿಂದ ಇದು ಮೀಡಿಯಲ್ಲಿ ಬರ್ತಾನೆ ಇದೆ. ಬಟ್ ಅವ್ರು ಯಾವುದೇ ಕಾರಣಕ್ಕೂ ಮುಂದೆ ಬಂದು ಮಾತಾಡೋಕೆ ರೆಡಿ ಇಲ್ಲ ಅಂದರೆ, ತೊಗೊಂಡಿರೋದು ಸತ್ಯ ಅಂತ ಗೊತ್ತು ಎಲ್ಲರಿಗೂ, ಅವ್ರು ಬರ್ತಾ ಇಲ್ಲ. ಬಟ್ ಏನೋ ಅಂದರೆ ನನಗೆ ಎಲ್ಲರ ಮೇಲೆ ನಂಬಿಕೆ ಇದೆ. ನಾನು ಯಾವುದೇ ಥರ ಯಾರ ಮೇಲೂ ಆಪಾದನೆ ಮಾಡ್ತಾ ಇಲ್ಲ. ನಮ್ಮಂತ ಪುಟ್ಟ ಕಲಾವಿದರು ಕನಸಿಟ್ಕೊಂಡು ಬಂದಿರ್ತೀವಿ ಸಿನಿಮಾ ಮಾಡಬೇಕು ಅಂತ. ಸಿನಿಮಾ ಕ್ಷೇತ್ರದಲ್ಲಿ ಅವ್ರು ನಿರ್ದೇಶಕರಿಗೆ ಅವಕಾಶ ಕೊಡ್ತಾರೆ, ಅವ್ರು ಏನೋ ಮಾಡ್ತಾರೆ ಅಂದಾಗ ಎಲ್ಲ ಒಂದು ಕಡೆ ನಾನು ಅವ್ರು ಹೆಲ್ಪ್ ಮಾಡಿದ್ದೀನಿ. ಬಟ್ ಒಂದು ಕಡೆ ನಂಗೆ ಸುದೀಪ್ ಸರ್ನ ಪರಿಚಯ ಮಾಡಿಕೊಡ್ತಾರೆ, ಸುದೀಪ್ ಸರ್ ಸಂಪರ್ಕ ಬೆಳೆಸ್ಕೋಬೋದು, ನನ್ನ ಕ್ರಿಕೆಟ್ ಆಡ್ಬೋದು, ನನ್ನ ಕನಸು ನೆನಸಾಗುತ್ತೆ. ದೊಡ್ಡ ಒಬ್ಬ ನಿರ್ದೇಶಕ ಸಪೋರ್ಟ್ ಇದ್ದಾಗ ಎಲ್ಲ ಒಂದು ಕಡೆ ಗಾಡ್ ಫಾದರ್ ಬೇಕು, ಇಂಡಸ್ಟ್ರಿಯಲ್ ಬ್ಯಾಕ್ ಬೋನ್ ಇದ್ದರೆ ಇನ್ನೊಂದು ಕಡೆ ಬೇಗ ರೀಚ್ ಆಗುತ್ತೆ ಅನ್ನೋ ಒಂದು ಆಸೆ ಕನಸಿರುತ್ತೆ. ಆ ಕನಸು ಕಟ್ಕೊಂಡಾಗ ಆ ಕನಸಿಂದ ನಾನು ಇಲ್ಲಿ ಮೋಸ ಆಗಿದ್ದೀನಿ ಹೊರತು ಇನ್ನೇನಿಲ್ಲ. ಬಟ್ ನಂಬಿಕೆ ಇದೆ, ಖಂಡಿತ ನನ್ನ ದೂರಿಗೆ ಅವರು ಸ್ಪಂದನೆ ಮಾಡ್ತಾರೆ ಅಧ್ಯಕ್ಷರು. ಖಂಡಿತವಾಗೂ ನನಗೆ ಜಯ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಒಂದಿಷ್ಟು ಹಣ ಕೊಟ್ಟಿದ್ದೀರಿ ಅಂದರೆ ಎಷ್ಟು ಕೊಟ್ಟಿದ್ದೀರಿ ಸರ್? ಅಂದರೆ ಎಲ್ಲ ದಾಖಲೆ ನಿಮ್ಮ ಹತ್ರ ಇದೆಯಾ? ಯಾವ ರೀತಿ? 22 ಲಕ್ಷ ಇನ್ಕ್ಲೂಡಿಂಗ್ ಒಡವೆ ಸೇರಿ ಅದೆಲ್ಲ ದಾಖಲೆಗಳಿದೆ, ನಾನೆಲ್ಲ ಕೊಟ್ಟಿದ್ದೀನಿ. ಇದಕ್ಕೇನಂದ್ರೆ ಇದೆಲ್ಲ ಆದಮೇಲೆ ಅವರು ಮನೆಯವ್ರನ್ನ ಏನಾದರೂ ಭೇಟಿ ಆಗೋದು ಆ ಥರದ್ದು ಏನಾದರೂ ಮಾಡಿದ್ರಾ ನಂದಕಿಶೋರ್ ಅವರು ನೀವು? ಸರ್, ನಂದಕಿಶೋರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ. ಬಟ್ ತರುಣ್ ಸುಧೀರ್ ಒಂದೊಂದ್ಸಲಿ ಸಂಪರ್ಕ ಮಾಡಿ ವಿಷಯ ಮುಟ್ಟಿಸಿದೆ. ಬಟ್ ಅವರು ಪಾಪ ಅವ್ರು ಏನು ಮಾಡ್ತಾರೆ, ಅವರು ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ, ಅವರು ಡೈರೆಕ್ಟ್ರು ಕಷ್ಟಪಟ್ಟು ಮಾಡಿದ್ದಾರೆ. ಇವ್ರು ಮಾಡೋ ತಪ್ಪುಗಳಿಗೆಲ್ಲ ಅವರು ತಲೆ ಹಾಕೋಕ್ಕಾಗಲ್ಲ. ಬಟ್ ಅವರೊಂದೇ ನಿಮಗೇನಾದರೂ ನನ್ನ ಕಡೆಯಿಂದ ಬೆನಿಫಿಟ್ ಬೇಕಾ ಅಥವಾ ಸಿನಿಮಾ ಪ್ರಮೋಷನ್ಸ್ ಬೇಕಾ, ಏನೋ ಹೆಲ್ಪ್ ಆಗಬೇಕಾ, ಹೆಲ್ಪ್ ಮಾಡ್ತೀನಿ. ಬಟ್ ದುಡ್ಡು ವಿಷಯ ಬಂದಾಗ ನಾನು ಕೇಳೋಕ್ಕಾಗಲ್ಲ. ಒಂದು ಮಾತು ನಿಮಗೋಸ್ಕರ ಒಂದು ಮಾತು ಹೇಳ್ತೀನಿ ಅಂದರೆ ನಾನು ಅವಾಗ ಅವ್ರ ಗಮನಕ್ಕೆ ಹೇಳಿದೆ. ನಾಳೆ ದಿನ ನನ್ನ ಹೆಚ್ಚು ಕಡಿಮೆ ಆದಾಗ ನೀವು ನನ್ನನ್ನು ಕ್ವಶನ್ ಮಾಡ್ಬೋದು, ಯಾಕಂದ್ರೆ ನಾನು ಆತ್ಮೀಯವಾಗಿದ್ದೀನಿ ಅವ್ರ ಹತ್ರ. ಸೊ ನನ್ನನ್ನು ಬಟ್ ನಾವೆಲ್ಲ ಒಂದು ಕಡೆ ಒಂದೇ ಕುಟುಂಬದಲ್ಲಿ ಇರೋ ಸಿಕ್ಕಿದಾಗ ಮುಖ ಬೇಜಾರು ಮಾಡ್ಕೋಬಾರ್ದು ಅಂದ್ಬಿಟ್ಟು ಒಂದು ಮಾತು ಗಮನಕ್ಕೆ ತಂದೆ. ಬಟ್ ಇರೋ ಸತ್ಯ ಅವ್ರಿಗೆ ಗೊತ್ತಿತ್ತು. ಬಟ್ ಅವರು ಓಪನ್ ಆಗಿ ಹೇಳೋದು ನಾನು ಬರೋಕ್ಕಾಗಲ್ಲ ಅಂತ ಓಪನ್ ಆಗಿ ಹೇಳೋದು. ಬಟ್ ಇದಕ್ಕೆ ಅವ್ರು ನಾನು ಇನ್ವಾಲ್ವ್ ಮಾಡೋಕ್ಕಲ್ಲ, ಬಿಕಾಸ್ ಅವ್ರು ಕೇಳಿ ನಾನು ಕೊಟ್ಟಿಲ್ಲ. ನಂದಕಿಶೋರ್ ನನ್ನ ಹತ್ರ ಸಂಪರ್ಕ ಮಾಡಿ, ನಂದಕಿಶೋರ್ ನನ್ನ ಹತ್ರ ನೋಡಿ, ನಂದಕಿಶೋರ್ ನನಗೆ ಆಶ್ವಾಸನೆ ಕೊಟ್ಟಿರೋದು, ನಂದಕಿಶೋರ್ ನನಗೆ ಮೋಸ ಮಾಡಿರೋದು. ಬಟ್ ಬೇರೆಯವ್ರು ಯಾರೂ ಇದರಲ್ಲಿ ಇನ್ವಾಲ್ವ್ ಮಾಡೋಕ್ಕೆ ರೆಡಿ ಇಲ್ಲ. ನಾನು ಏನಂತ ಹೇಳಿದ್ರೆ ನಿಮಗೆ ಚಾನ್ಸ್ ಕೊಡ್ತೀನಿ, ನನ್ನ ಸಿನಿಮಾದಲ್ಲಿ ಹೀರೋ ಆಗ್ತೀನಿ ಅಂತ, ಅಥವಾ ಈ ವಿಲನ್ ಆಗಿ ಮಾಡ್ಕೊತೀನಿ ಅಂತ ಏನಂತ ಹೇಳಿ ನಿಮ್ಮ ಹತ್ರ ಹಣವನ್ನು ಇಸ್ಕೊಂಡಿದ್ರು? ಅಂದರೆ ಒಂದೇ ಸಾರಿ ಇಸ್ಕೊಂಡಿದ್ರು, ಹಂತವಾಗಿ ಇಸ್ಕೊಂಡಿದ್ರೆ ಏನು ಅಂತ? ಸಿನಿಮಾ ಕೊಡಿಸ್ತೀನಿ ಅಂತ ಹಣ ಇಸ್ಕೊಂಡಿಲ್ಲ, ಅವ್ರು ಹೆಲ್ಪಿಗೆ ದುಡ್ಡು ತೊಗೊಂಡಿರೋದು. ಹೆಲ್ಪ್ಗೆ ₹1,000 ಹೆಲ್ಪ್ ದುಡ್ಡು ತೊಗೊಂಡಿರೋದು. ಬಟ್ ನನಗೆ ಹೆಲ್ಪ್ ಮಾಡ್ತೀನಿ, ಸಿನಿಮಾ ಒಂದು ಪ್ರೊಡಕ್ಷನ್ ಪ್ರೊಡ್ಯೂಸರ್ ಇಟ್ಕೊಡ್ತೀನಿ ಅಂತ ಉದಯ ಮೆತ್ತೆ ಮೇಲೆ ಹೇಳಿದ್ರು. ಬಂಡವಾಳ ಹಾಕಲಿಲ್ಲ ಅವ್ರು ಯಾರೂ. ಮತ್ತು ಅವ್ರು ಮಾಡೋ ಸಿನಿಮಾದಲ್ಲಿ ಅವಕಾಶ ಕೊಡ್ತೀನಿ ಅಂದರು, ಅದು ಕೊಡಲಿಲ್ಲ. ರಾಣಾ ಅಂತ ಸಿನಿಮಾದಲ್ಲಿ ಅವಕಾಶ ಕೊಡ್ತೀನಿ ಅಂತಂದ್ರು, ಅಲ್ಲೂ ಅವಕಾಶ ಕೊಡಲಿಲ್ಲ. ನಮಗೇನೊಂದು ಕನಸು ಕಟ್ಕೊಂಡು ಬಂದಿದ್ದೀವಿ ಸಿನಿಮಾ ಕ್ಷೇತ್ರದಲ್ಲಿ ಬದುಕಬೇಕು ಅನ್ನೋ, ಆ ಕನಸು ಈ ಕಡೆ ನೆನಸಾಗುತ್ತೆ ಅನ್ನೋ ಆಲೋಚನೆ ಇರ್ತೀವಿ. ಬಟ್ ಯಾವುದು ನೆನಸಾಗಿಲ್ಲ. ಬಟ್ ಇವತ್ತು ಅವರು ನನ್ನ ದುಡ್ಡು ತೊಗೊಂಡು ನನಗೆ ವಂಚನೆ ಮಾಡಿದ್ರು. ಬಟ್ ಅವ್ರು ಯಾವುದು ಕೊಡೋಕೆ ರೆಡಿ ಇರಲಿಲ್ಲ. ಸುಮ್ಮನೆ ರೀಸನ್ಸ್ ಇಲ್ಲ, ನಾನು ಇಲ್ಲಿದ್ದೀನಿ ರೀಸನ್ಸ್ ಹೇಳ್ಕೊಂಡು 9 ವರ್ಷ ತೊಳ್ಕೊಂಬಂದ್ರು. ಮತ್ತು 9 ವರ್ಷ ತುಂಬ ವೆಯ್ಟ್ ಮಾಡಿದ್ದೀನಿ ಅಂದರೆ ಅವ್ರ ಮೇಲೆ ನಂಬಿಕೆ ಅಂತ. ಬಟ್ ನಂಬಿಕೆ ಇಲ್ಲ. ಬಟ್ ಎಲ್ಲೊಂದು ಕಡೆ ಕೊಡ್ತಾರೆ ಒಂದು ನಂಬಿಕೆ ಇತ್ತು. ಬಟ್ ಒಬ್ಬ ಕಲಾವಿದನಾಗಲಿ, ಒಬ್ಬ ನಿರ್ದೇಶನ, ಒಬ್ಬ ಪ್ರೊಡ್ಯೂಸರ್ ಮೇಲೆ ನಾನು ಆಪಾದನೆ ಮಾಡಬೇಕಾದೆಲ್ಲ ನಮ್ಮ ಕುಟುಂಬ, ನಮ್ಮ ಅಣ್ಣ ತಮ್ಮಂದರು ಅನ್ನೋ ಭಾವನೆಯಲ್ಲಿ ಇಲ್ಲಿ ತನಕ ವೆಯ್ಟ್ ಮಾಡ್ಕೊಂಬಂದೆ. ಬಟ್ ಕೊನೆಗೆ ತಾಳ್ಮೆ ನಾನು ಪರೀಕ್ಷೆ ಮಾಡಿದಾಗ ನನ್ನ ಕೈಲಿ ಆಗಲಿಲ್ಲ. ಯಾಕಂದ್ರೆ ನಾನು ಒಂದು ಸಿನಿಮಾ ರಿಲೀಸ್ ರೆಡಿ ಇದೆ, ಅದಕ್ಕೆ ಪ್ರಮೋಷನ್ ಮಾಡಬೇಕು. ಸೊ ಫೈನಲಿ ನಾನು
ಅವ್ರ ವಿರುದ್ಧವಾಗಿ ಅಲಿಗೇಷನ್ ಮಾಡಿದೆ. ಬಟ್ ಅವ್ರ ಕಡೆಯಿಂದ ಯಾವುದೇ ಥರ ಕಾಲ್ಸ್ಕೊಂಡು ಬಂದಿಲ್ಲ. ಬಟ್ ಅದಕ್ಕೆ ಫೈನಲ್ ನಾನು ಒಂದೊಂದು ಹಂತವಾಗಿ ಮೀಡಿಯಾ ಮುಖಾಂತರ ಅಲಿಗೇಷನ್ ಮಾಡಿ ಮೀಡಿಯಾ ಬೆಂಬಲದಿಂದ ನಾನು ಚೇಂಬರ್ವರೆಗೂ ಬಂದು ಕಂಪ್ಲೇಂಟ್ ಮಾಡಿದ್ದೀನಿ. ಈ ವಿಚಾರವಾಗಿ ನಂದಶೇಖರ್ ಅವರು ನಂದಕಿಶೋರ್ ವಿರುದ್ಧ ಯಾರು ಕೂಡ ದಾಖಲೆ ಇದು ಕಂಪ್ಲೇಂಟ್ ಕೂಡ ರೈಸ್ ಮಾಡಿರಲಿಲ್ಲ. ಬಟ್ ನಿಮ್ಗೊಂದೇ ಈ ಥರ ತೊಂದರೆ ಮಾಡಿರುವಂಥದ್ದು ಅಥವಾ ಸಾಕಷ್ಟು ಜನರಿಗೆ ಇದೇ ಥರ ಏನಾದರೂ ತೊಂದರೆ ಮಾಡಿದಾರಾ ಏನು ಅಂತ ನಂದಕಿಶೋರ್ ಅವರು? ಅದ್ರ ಬಗ್ಗೆ ನನ್ನ ಗಮನಕ್ಕೆ ಗೊತ್ತಿಲ್ಲ ಸರ್. ಬಟ್ ನನಗಾಗಿದೆ, ನಾನು ಅಲಿಗೇಷನ್ ಮಾಡ್ತಾ ಇದ್ದೀನಿ. ಬೇರೆಯವ್ರದ್ದೆಲ್ಲ ನನಗೆ ಗೊತ್ತಿಲ್ಲದ್ರನ್ನ ಗೊತ್ತು ಅಂತ ಹೇಳೋದು ತಪ್ಪಾಗುತ್ತಲ್ವಾ? ಅಂದರೆ ನೀವು ಮೊನ್ನೆ ಈ ಒಂದು ವಿಡಿಯೋ ಎಲ್ಲ ಬೈಟ್ಸ್ ಕೊಟ್ಟಾಗ ಒಂದು ಆಡಿಯೋ ವೈರಲ್ ಆಗಿತ್ತು. ಒಂದು 5 ದಿನ ವೆಯ್ಟ್ ಮಾಡಿ ನಾನು ಮುಂಬೈಯಲ್ಲಿ ಇದ್ದೀನಿ, ಬಂದ್ಬಿಟ್ಟು ಎಲ್ಲ ಸೆಟ್ಲ್ಮೆಂಟ್ ಮಾಡ್ತೀನಿ ಅನ್ನುವಂಥದ್ದು ಒಂದು ಆಡಿಯೋ ವೈರಲ್ ಆಗಿತ್ತು. ಬಟ್ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ? ಸರ್, ಅದು ಆಡಿಯೋ ಇವತ್ತಿಂದಲ್ಲ, ಅದು ಫೆಬ್ರವರಿಯಲ್ಲಿ ಬಂದಿರೋ ಆಡಿಯೋ. ಅವಾಗ 24-25 ಬಂದು ಕೊಡ್ತೀನಿ ಅಂತ. ಇದು ಜೂನ್ ಜುಲೈ ಆಗ್ತವೆ. ಇವತ್ತಿನ ವಿಡಿಯೋ ಅಲ್ಲ, ಆಡಿಯೋನೂ ಅಲ್ಲ, ವಿಡಿಯೋನಲ್ಲ. ಅದು ನಾನು ಮೀಡಿಯಾಗೆ ಪ್ರೂಫ್ ಕೊಟ್ಟಿದ್ದು. ಅಂದರೆ ಹಳೆಯ ವಿಡಿಯೋ ಈ ಥರ ಹೇಳಿ ನನಗೆ ಯಾಮರ್ಸ್ತಾ ಇದ್ದಾರೆ ಅಂತ. ಯಾಕಂದರೆ ನಾಳೆ ದಿನ ದಾಖಲೆ ಕೇಳಿದಾಗ ಮೀಡಿಯಾದವ್ರು ಕೇಳೋದು, ದಾಖಲೆ ಏನು ಮಾಡೋಕ್ಕಾಗಲ್ಲ. ಹಂಗೆ ದಾಖಲೆ ಕೊಟ್ಟಾಗ ಅದು ಬಟ್ ಡೇಟ್ ಮೆನ್ಷನ್ ಆಗಿದೆ, ಮಂತ್ ಮೆನ್ಷನ್ ಆಗಿಲ್ಲ. ಬಟ್ ಅವಾಗ ಅವರು 16-17 ನಾನು ಕಾಲ್ ಮಾಡಿದೆ, ಏನೋ ಫೆಬ್ರವರಿಯಲ್ಲಿ. ಅವಾಗ ಅವ್ರು 29-24 ಸಮಥಿಂಗ್ ಏನೋ ಹೇಳಿರಲ್ಲ, ಅವಾಗ ಬರ್ತೀನಿ ಅಂತ ಹೇಳಿರೋದು. ಬಟ್ ರೀಸೆಂಟ್ ವಿಡಿಯೋ ಅಲ್ಲ, ಹಳೆಯ ಆಡಿಯೋ ಅದು. ಅಂದರೆ ನೀವು ಹೊಸಬರಲ್ಲ ಸರ್, ಅಂದರೆ ನನಗೆ ಅವಕಾಶ ಕೊಡ್ತಾರೆ ಆ ರೀತಿಯಲ್ಲಾಗಿ ನೀವು ಹಣ ಕೊಟ್ರ ಇದು ಎಷ್ಟು ಮಟ್ಟಿಗೆ ಸರಿ ಅಂತ? ಸರ್, ಅವಕಾಶ ಕೊಡ್ತಾರೆ ಅಂತಲ್ಲ, ಸಂಪರ್ಕ ಇದ್ದಾಗ ಬೆಳೆಸ್ತಾರೆ. ಒಂದು ನಮಗೆ ಕಷ್ಟ ಅಂದಾಗ ಒಬ್ರು ಯಾರೋ ಒಬ್ಬ ಸ್ನೇಹಿತರು ಬಂದು ನನ್ನ ಕಷ್ಟ ಮಗ ಹೆಲ್ಪ್ ಮಾಡು ಅಂದಾಗ, ಒಂದು ಫ್ರೆಂಡ್ಶಿಪ್ ಮಾಡಿದಾಗ ಎಂಥವ್ರು ಹೆಲ್ಪ್ ಮಾಡ್ತಾರೆ ಸರ್. ಆ ರೀತಿಲಿ ಹೆಲ್ಪ್ ಮಾಡಿದೆ. ಬಟ್ ನಂದಿಲ್ಲ, ಬೇರೆಯವ್ರಿಗೆ ಮುಖಾಂತರ ಕೊಟ್ಟಿದ್ದು ಅದು ಲಾಸ್ಟಿಗೆ ನಾನು ಲಾಕ್ ಆಗೋದೆ. ಸೊ ಅದು ಕೊಟ್ಟಿರೋರು ಬಿಡಲ್ಲ. ಸೊ ಹಂಗಾಗಿ ಇವು ತೊಗೊಂಡ್ರು ಕೊಟ್ಟಲಿಲ್ಲ. ಸೆಂಟ್ರಲ್ ಸಿಕ್ಕಾಕ ನಾನು ಒದ್ದಾಡ್ಕೊಂಡು ಇವತ್ತು 9 ವರ್ಷ ನಿರಂತರವಾಗಿ ಅವ್ರನ್ನ ಕೇಳ್ಕೊಂಡು ಲಾಸ್ಟ್ ಚೇಂಬರ್ವರೆಗೂ ಕಂಪ್ಲೇಂಟ್ ಮಾಡೋ ಲೆವೆಲ್ ಬಂದೆ. ಅಂದರೆ ಇನ್ನೊಂದು ವಿಚಾರ ಕೂಡ ಹೇಳಿದರೆ, ನಾನು ಸುದೀಪ್ ಸರ್ಗೆ ಹತ್ರ ಆಗ್ತೀನಿ ಅನ್ನುವಂಥ ವಿಚಾರ ಅವ್ರಿಗೆ ಗೊತ್ತಾದಾಗ ನನ್ನನ್ನು ಅದನ್ನು ತಪ್ಪಿಸುವಂಥ ಪ್ರಯತ್ನ ಕೂಡ ಅವ್ರು ಮಾಡ್ತಾ ಇದ್ರು ಅನ್ನುವಂಥ ವಿಚಾರ ಕೂಡ ನೀವು ಹೇಳಿದರೆ. ಬಟ್ ಇದೆಲ್ಲ ಯಾವಾಗ ಆಗಿದ್ದು, ಇದ್ರ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ಅಂತ? ಸರ್, ಸುದೀಪ್ ಸರ್ನ ಪರಿಚಯ ಮಾಡಿಕೊಡ್ತಾರೆ. ಬಟ್ ಕ್ರಿಕೆಟ್ ಆಡೋ ವಿಷಯದಲ್ಲಿ ಅವರು ಅಪೋಸ್ ಮಾಡ್ತಾರೆ, ಗಲಾಟೆ ಮಾಡ್ತಾರೆ, ಬೆದರಿಸ್ತಾರೆ. ಹಾಗಾಗಿ ನಾನು ಎಲ್ಲೋ ಒಂದು ಕಡೆ ನನ್ನ ದೇವ್ರನಿಂದ ದೂರ ಆಗ್ತೀನಿ. ಸುದೀಪ್ ಸರ್ ಅಂದರೆ ನಂಗೆ ಇಷ್ಟ, ಅವ್ರು ಎಲ್ಲಿಂದ ದೂರ ಆಗ್ಬಿಡ್ತೀನಿ ಅಂತ ಬೈದಲ್ಲಿ ಇಷ್ಟು ವರ್ಷ ವೆಯ್ಟ್ ಮಾಡ್ಕೊಂಡು ಬಂದೆ ಸರ್. ಇಲ್ಲಾಂದರೆ ನಾನು ಸುದೀಪ್ ಸರ್ ಗಮನಕ್ಕೆ ತರ್ಬೋದು. ಬಟ್ ಎಲ್ಲೋ ಒಂದು ಕಡೆ ದೊಡ್ಡವ್ರನ್ನ ಹೋಗಿ ಕೇಳೋಕ್ಕಾಗಲ್ಲ, ದೊಡ್ಡವ್ರ ಹತ್ರ ಮಾತಾಡೋಕ್ಕಲ್ಲ. ಪಕ್ಕ ನಿಂತ್ಕೊಂಡು ಮಾತಾಡೋಕ್ಕೆ ಭಯ, ಪಕ್ಕ ನಿಂತ್ಕೊಳ್ಳೋ ಎಲ್ಲೋ ಒಂದು ಕಡೆ ಅದೃಷ್ಟ ಅಂಥದ್ದು. ಇವೆಲ್ಲ ಅಲಿಗೇಷನ್ ಹೇಳಿದ್ರೆ ಅವರು ತುಂಬ ಅವ್ರದ್ದು ಬಿಸ್ನೆಸ್, ಅವ್ರದ್ದು ರಿಮಿಷನ್ ಸಾವಿರ ಇರುತ್ತೆ. ನಮ್ದೆಲ್ಲ ಹೋಗಿ ಹೇಳೋದು ತಪ್ಪಾಗುತ್ತೆ ಅಂದ್ಕೊಂಡು ನಾನು ಸುದೀಪ್ ಸರ್ ಗಮನಕ್ಕೆ ತರಲಿಲ್ಲ. ಬಟ್ ಭಯಪಟ್ಟಿದ್ದೀನಿ ಅಂತ. ಅವ್ರ ಸಂಪರ್ಕ ಎಲ್ಲಿ ಕಟ್ ಮಾಡಿಬಿಡ್ತಾರೆ ಅಥವಾ ಅವ್ರ ಪಕ್ಕ ನಿಂತ್ಕೊಳ್ಳೋಕ್ಕಾಗಲ್ಲ, ಅವ್ರ ಜೊತೆ ಕ್ರಿಕೆಟ್ ಆಡೋಕ್ಕಾಗಲ್ಲ ಅನ್ನೋ ಆಸೆ ಎಲ್ಲಿ ನಿಶ್ಚಿತ ಮಾಡಿಬಿಡ್ತಾರೆ. ಬೈದಲ್ಲಿ ಇಷ್ಟು ವರ್ಷ ಬಂದೆ. ಫೈನಲಿ ಡಿಸೈಡ್ ಆಗಿ ಮೀಡಿಯಾ ಮುಂದೆ ಹೋದಾಗ ಸತ್ಯ ಗೊತ್ತಾದಾಗ ಎಲ್ಲೋ ಒಂದು ಕಡೆ ಸುದೀಪ್ ಸರ್ ಗಮನಕ್ಕೆ ಬಂದಾಗೂ ಸುದೀಪ್ ಸರ್ ಸಪೋರ್ಟ್ ಮಾಡ್ತಾರೆ. ತಪ್ಪು ಮಾಡಿದವ್ರಿಗೆ ಹೋಗಿ ಬೈತಾರೆ. ತಪ್ಪು ಮಾಡಿಲ್ಲ, ನನಗೆ ಸಪೋರ್ಟ್ ಮಾಡಿದ ಒಂದು ನಂಬಿಕೆ ಇತ್ತು. ಹಂಗೆ ಧೈರ್ಯ ಮಾಡಿ ಬಂದ್ಬಿಟ್ಟೆ ಸರ್. ಬಟ್ ಸುದೀಪ್ ಸರ್ ಇದಕ್ಕೆ ಸಂಬಂಧ ಇಲ್ಲ ಸರ್. ಅವ್ರ ಹೆಸರು ಹೇಳ್ಕೊಂಡು ನಾನು ಬಲಿಪಶುವಾಗಿದ್ದೀನಿ ಅಷ್ಟೇ. ಅಂದರೆ ಇವಾಗ ಚೇಂಬರ್ಗೆ ಬಂದಿದ್ದೀರಾ, ಇದರಲ್ಲಿ ಕೂಡ ನಿಮಗೆ ನ್ಯಾಯ ಸಿಗುತ್ತೆ ಅನ್ನೋಂಥದ್ದು ಭರವಸೆ ಇದೆಯಾ ಏನಂತ? ಸರ್, ಖಂಡಿತ. ಅಣ್ಣವ್ರು ಕಟ್ಟಿರೋ ಜಾಗ, ಅವ್ರು ಬೆಳೆದು ಬಂದಿರೋ ದಾರಿ, ಸೊ ದೊಡ್ಡ ಮನೆ ಅಂದರೆ ಅದಕ್ಕೆ ಅನ್ನೋದು. ಸೊ ಅವರು ನಟನೆ ಮಾಡಿ ಕನ್ನಡ ಚಿತ್ರ ಈ ಲೆವೆಲ್ ಬಂದಿರೋದು. ಹಾಗಾಗಿ ಅಣ್ಣವರ ಆಶೀರ್ವಾದ, ಚೇಂಬರ್ ಅವ್ರ ಬೆಂಬಲ ಖಂಡಿತ ನನಗೆ ಸಿಗುತ್ತೆ. ನಾನು ಗೆಲ್ತೀನಿ ನಂಬಿಕೆ ಇದೆ ಸರ್. ಅಕಸ್ಮಾತಾಗಿ ಇಲ್ಲಿ ನಿಮಗೆ ನ್ಯಾಯ ಸಿಗಲಿಲ್ಲ ಅಂದರೆ ಮುಂದಿನ ನಡೆ ಏನಿರುತ್ತೆ ನಿಮ್ಮದು ಅಂತ ಏನು ಮಾಡ್ತೀರಾ? ಸರ್, ಸಿಗಲಿಲ್ಲ ಅಂದರೆ ಕಾನೂನು ಕಂಪ್ಲೇಂಟ್ ಲಾಂಚ್ ಮಾಡ್ತೀನಿ ಸರ್. ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.